ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆಲ್ಮಾ ನ್ಯೂಸ್ 24. ನಾನು ಲೋಕನಾಥ್ ಹೂಗಾರ್. ವೀಕ್ಷಕರೇ, ಇವತ್ತು ನಾವಿದ್ದೇವೆ ಬೆಂಗಳೂರಿನ ಗಾಂಧಿನಗರದಲ್ಲಿರುವಂಥ ಅನುಪಮ ಚಿತ್ರಮಂದಿರದಲ್ಲಿ. ಪ್ರೇಮಿಗಳ ವಿಶೇಷ ದಿನವಾದ ಇಂದು ಪ್ರೀತಿ, ಸ್ನೇಹ ಮತ್ತು ಕುಟುಂಬದ ಭಾವನೆಗಳ ಬಗ್ಗೆ ಮೂಡಿಬಂದಿರುವಂಥ ಗಿರೀಶ್ ಮೂಲಿಮನಿಯವರು ನಿರ್ದೇಶಿಸಿರುವಂಥ ಭುವನಂ ಗಗನಂ ಚಿತ್ರ ಇಂದು ಅದ್ಭುತವಾಗಿ ತೆರೆ ಕಂಡಿದೆ. ಈ ಚಿತ್ರದಲ್ಲಿ ನಾಯಕರಾಗಿ ಪ್ರಮೋದ್ ಮತ್ತು ಪೃಥ್ವಿ ಅಂಬಾರ್ ಅವರು ಕಾಣಿಸ್ಕೊಂಡಿದ್ದಾರೆ. ಇನ್ನು ನಾಯಕಿಯಾಗಿ ಪೊನ್ನು ಅಶ್ವತಿ ಅವರು ಮತ್ತು ರಚಲ್ ಡೇವಿಡ್ ಅವರು ಕಾಣಿಸ್ಕೊಂಡಿದ್ದಾರೆ. ಈ ಚಿತ್ರದಲ್ಲಿ ಕನ್ನಡದ ಮೇರು ನಟರಾದಂಥ ನಟಿ ಗಿರ್ಜಾ ಲೋಕೇಶ್ ಅವರು, ಸ್ಪರ್ಶಾ ರೇಖಾ ಅವರು, ಇನ್ನು ಅಚ್ಯುತ್ ಕುಮಾರ್ ಅವರು ಅಭಿನಯಿಸಿರುವುದು ಈ ಚಿತ್ರದ ಬಣ್ಣವನ್ನು ಇನ್ನಷ್ಟು ಹೆಚ್ಚಿಸಿದೆ. ಸೊ ಈ ಚಿತ್ರದ ಬಗ್ಗೆ ಫಸ್ಟ್ ಶೋ ನೋಡಿರುವಂಥ ಪ್ರೇಕ್ಷಕರ ಅಭಿಪ್ರಾಯ ಏನು, ಬನ್ನಿ ತಿಳ್ಕೊಳ್ಳೋಣ. ಫಸ್ಟ್ ಟೈಮ್ ಮಾಡಿ ಸರ್ ನಾನು, ಅಂದರೆ ಬರೀ ರಗೆಡ್ ಮಾಸ್ ಲುಕ್ಕಲ್ಲಿ ಮಾಡ್ತಿದ್ದೆ. ಈ ಸರ್ತಿ ಸ್ವಲ್ಪ ಏನೋ ಮನಸ್ಸಿಗೆ ಹತ್ತಿರ ಆಗೋದು, ಆಮೇಲೆ ಫ್ಯಾಮಿಲಿಗಳಿಗೆ ಹತ್ತಿರ ಆಗೋದು, ಹುಡುಗಿರಿಗೆ ಹೆಣ್ಮಕ್ಳಿಗೆ ಹತ್ತಿರ ಆಗೋ ಥರದ್ದೇನೋ ಮಾಡೋಣ ಅಂದ್ಕೊಂಡು ಹುಡುಕ್ತಿದ್ದೆ. ಲವ್ ಸ್ಟೋರಿ ಬೇಕಾದಕ್ಕೆ, ರೆಗ್ಯುಲರ್ ಲವ್ ಸ್ಟೋರಿ ಆಗಬಾರ್ದು ಅಂತ ಗೊತ್ತಿತ್ತು. ಇದು ಬೇರೆ ಅನ್ನಿಸ್ತು, ಜರ್ನಿ ಪೃಥ್ವಿ ಪೋರ್ಷನ್ನು ಎಲ್ಲ ಬೇರೆ ಅನ್ನಿಸ್ತು. ಇದು ವರ್ಕ್ ಆಗುತ್ತೆ ಅಂತ ಒಪ್ಕೊಂಡಿದ್ದು ಸಿನಿಮಾ. ಅದು ಇವಾಗ ನೋಡಿದವರೆಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿ ಕಾಣ್ತೀರಾ, ಲವರ್ ಬಾಯ್ ಥರ ಕಾಣ್ತಿದ್ದೀರಾ ಅಂತ. ಸೊ ಮಾಡಿದ್ದು ಸಾರ್ಥಕ ಫೀಲಿಂಗ್ ಸರ್. ಹಾಂ, ಎಸ್ ಸರ್, ಅದೇ ಹೇಳಿದ್ನಲ್ಲ ಸರ್, ಸ್ಪೆಷಲ್ ಇದೆ ಸಿನಿಮಾಗಳಲ್ಲಿ. ಈ ಸಿನಿಮಾದಲ್ಲಿ ತುಂಬ ಸ್ಪೆಷಾಲಿಟಿಗಳಿದೆ, ಅದಕ್ಕೆ ಸಿನಿಮಾ ಚೆನ್ನಾಗಿದೆ. ಆ ಹೊಸದು ಏನೇನೋ ಆದಾಗ ಸಿನಿಮಾ ಹೊಸದಾಗಿ ಕಾಣುತ್ತೆ, ರೆಗ್ಯುಲರ್ ಅನಿಸ್ದೇನೆ ಏನೋ ಹೊಸದು ಕಾಣುತ್ತೆ. ನಮ್ಮದು ಡಿಫ್ರೆಂಟ್ ಅಂತ ಹೇಳ್ತೀರ ನಾನು. ರೆಗ್ಯುಲರ್ ಮಾನವ ಸಂಬಂಧಗಳನ್ನ ಇಟ್ಕೊಂಡು ಮಾಡಿರೋದು, ಅದ್ರ ಮಧ್ಯೆ ಸೀನ್ಗಳು ಹೊಸದಿದೆ. ಹುಡುಗನ ಕ್ಯಾರೆಕ್ಟರ್ ಹೊಸ್ತಿದೆ, ಪೃಥ್ವಿ ಕ್ಯಾರೆಕ್ಟರ್ ಚೆನ್ನಾಗಿದೆ, ಅವ್ರದ್ದು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಥರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟಿಷ್ಟು ಒಳ್ಳೆ ಆ್ಯಕ್ಟ್ರ್ಗಳಿದ್ದಾರೆ. ಈ ಥರ ಹುಡುಗರನ್ನೇ ಬೆಳೆಸಬೇಕಾಗಿರೋದು. ಕೆಲಸ ಮಾಡೋರನ್ನ, ತಾಕತ್ತಿರೋರನ್ನ ಬೆಳೆಸಿ ಇನ್ನೊಂದಷ್ಟು ಕೆಲಸ ಮಾಡ್ತೀವಿ, ಗೆಲ್ಲಿಸಿ. ತುಂಬ ಮಾತಾಡಬೇಕು ಅನಿಸುತ್ತೆ, ಬಟ್ ಸ್ಟಿಲ್ ನಮ್ಮ ಸಿನಿಮಾ ಎಷ್ಟು ತೃಪ್ತಿ ಕೊಡ್ತಿದೆ ಅಂದರೆ ಸರ್, ಎಷ್ಟು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅನ್ನೋ ಫೀಲಿಂಗ್ ಇದೆ. ನೋಡಿದವ್ರು ಅದನ್ನು ಹೇಳ್ತಿರೋದಾಗ ಸಾರ್ಥಕ ಆಯಿತು, ಸಿನಿಮಾ ಮಾಡಿ ಸಾರ್ಥಕ ಆಯಿತು ಅಂತ. ಸೊ ಇವತ್ತು ಸಂಜೆಯಿಂದ ನಾಳೆಯಿಂದ ಎಲ್ಲ ಫ್ಯಾಮಿಲಿಯವರು ಬರ್ತಾರೆ, ನಂಗೆ ಗೊತ್ತು. ಬಿಕಾಸ್ ಇದು ಫ್ಯಾಮಿಲಿ ಸಿನಿಮಾ, ಫ್ಯಾಮಿಲಿಯವರೇ ಬರಬೇಕು, ಫ್ಯಾಮಿಲಿಯವ್ರಿಗೋಸ್ಕರ ಮಾಡಿರೋ ಸಿನಿಮಾ. ತಾಯಿ ಮಗನ ಸಂಬಂಧ, ಅಪ್ಪ ಮಗನ ಸಂಬಂಧ, ಗಂಡ ಹೆಂಡತಿ ಸಂಬಂಧ, ಫ್ರೆಂಡ್ಸು, ಇದನ್ನೆಲ್ಲ ಇಟ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಿನಿಮಾ. ಭುವನಂ ಗಗನಂ ಅನ್ನೋ ಸಿನಿಮಾ ನನ್ನ ಲೈಫಲ್ಲಿ ತುಂಬ ಖುಷಿ ಕೊಟ್ಟ ಸಿನಿಮಾ. ಇವತ್ತು ಅದನ್ನೆಲ್ಲ ಹೊಗಳ್ತಿರೋದು ನೋಡಿ ಖುಷಿ ಆಗ್ತಿದೆ ಸರ್. ಇಲ್ಲ, ನಾನು ಸಿನಿಮಾ ನೋಡದೇನೆ ಎಲ್ಲೋ ಕೂತ್ಕೊಂಡು ಸಿನಿಮಾ ಬಗ್ಗೆ ಮಾತಾಡೋದು ಇಂಡಸ್ಟ್ರಿಗೆ ಮಾರ್ಕ ಅನ್ನೋದು ತುಂಬ ತಪ್ಪು ಸರ್. ಬಿಕಾಸ್ ಸರ್, ನಾನು ಹಿಂದಿನ ಸಿನಿಮಾಗಳಿಗೆ ಬರೆದಿದ್ರು, ನಾನು ಮೆಜರ್ ಮಾಡ್ಕೊಳ್ಳಿ. ಯಾಕೆ ಸರ್, ಅಲ್ಲಿದ್ದಂಥ ಸಮಸ್ಯೆಗಳು ಕಾಣಿಸ್ತು ನನಗೆ. ಓಕೆ, ಕರೆಕ್ಟ್, ಓಕೆ, ಇಟ್ಸ್ ಓಕೆ, ಮಾಫಿ ಅದು. ಇವತ್ತು ಈ ಸಿನಿಮಾ ಬಗ್ಗೆ ಸರ್, ತಪ್ಪುಗಳು ಯಾವ ಸಿನಿಮಾದಲ್ಲಿ ಇಲ್ಲ, ಯಾವ ಸಿನಿಮಾದಲ್ಲಿ ಇಲ್ಲ, ಎಲ್ಲದರಲ್ಲೂ ಇರುತ್ತಲ್ವ. ಕೆಲವೊಂದು ಸತಿ ಅದನ್ನು ಮೀರಿ ಚೆನ್ನಾಗಿದೆ ಅಂತಲೂ ಹೇಳ್ತಾರೆ, ಏನೇನೋ ಜಾಸ್ತಿ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಅದನ್ನು ಬರೀಬೇಕು ಆ್ಯಕ್ಚುಲಿ. ಅವಾಗ ತಾನೇ ನಮ್ಮಂಥವ್ರು ಗೆಲ್ಲೋದು. ಆಮೇಲೆ ಕೆಲವ್ರಿಗೆ ನೀವು ಮೀಡಿಯಾರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿದ್ದಾರೆ ಬಿಡಿ, ಅದೆಲ್ಲ ವಿಷಯ. ನಾನು ಬೇರೆ ಇನ್ನೊಂದಷ್ಟು ಚೆನ್ನಾಗಿ ಅವ್ರಿಗೆ ಹೇಳ್ತೀನಿ ನಾನು, ಅವ್ರಿಗೊಂದು ಶಾರ್ಟ್ ಮೂವಿ ಮಾಡೋ ಯೋಗ್ಯತೆ ಇರಲ್ಲ ಸರ್. ಅವರು ಕೂತ್ಕೊಂಡು ಸಿನಿಮಾ 56 ಕೋಟಿ ಖರ್ಚು ಮಾಡಿದ ಸಿನಿಮಾಗಳ ಬಗ್ಗೆ ಬರೀತಾರೆ ಅಂದರೆ ಏನು ಹೇಳೋದು ಅವ್ರಿಗೆ? ನೀವು ಮಾಡ್ರಪ್ಪ, ಒಂದೇ ಒಂದು ಸಿನಿಮಾ ಮಾಡಿ, ಬೇಡ ಒಂದು ಶಾರ್ಟ್ ಮೂವಿ ಮಾಡಿ, ಎಲ್ಲರ ಕೈಲೂ ಸೂಪರ್ ಅನ್ಸ್ಕೊಳ್ಳೋಥದ್ದೊಂದು ಮಾಡಿ, ಅದು ನೋಡಿ ಕಲಿತೀವಿ ನಾವು ಅಟ್ಲೀಸ್ಟು. ಅಥವಾ ಈ 5 ಸ್ಟಾರ್ 4 ಸ್ಟಾರ್ ಅಂತ ಏನು ಕರೀತಾರೋ ಅದನ್ನು ಕೊಡೋಥದ್ದು ಒಂದು ಸಿನಿಮಾ ಮಾಡಿ ಸಾಕು. ನೀವೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡಿ, ಅದು ನೋಡಿ ಕಲ್ತ್ಕೋತೀವಿ. ಸಿನಿಮಾ ಮಾಡೋರು, ಆ್ಯಕ್ಟ್ ಮಾಡೋರು, ಹಿಂಗೆ ಮಾಡಿದ್ರೆ 5 ಸ್ಟಾರ್ ಕೊಡ್ತಾರೇನೋ ಅಂತ. ಅದು ಯಾವುದೂ ಮಾಡಿದೆ ಸುಮ್ಮನೆ ಬರಿತೀವಿ, ಸುಮ್ಮನೆ ಮಾತಾಡ್ತೀವಿ. ಯಾಕೆ 5,000 10,000 ಕಡಿಮೆ ಕೊಟ್ವಿ ಅಂತ? ಯಾವುದು ಇದು ಮಾಫಿಯಾನ ಸರ್ ಇದು? ಇವತ್ತು ನೆನ್ನೆ ಗೊತ್ತಾಯ್ತು ವಿಷಯ, ನಂಗೆ ಅದಕ್ಕೆ ಬೇಜಾರಾಗ್ತದೆ ಅಷ್ಟೇ. ಅದೆಲ್ಲ ಮೀರಿ ಬದುಕ್ತೀವಿ, ಗೆಲ್ಸೋಕ್ಕೆ ಜನ ಇದ್ದಾರೆ, ನೀವಿದ್ದೀರಾ, ಖುಷಿಯೇ ಸರ್. ಅದ್ರ ಸುಮ್ಮನೆ ಅದು ಹೇಳ್ಕೊಂಡೆ ಬೇಜಾರಾಯ್ತು ನಂಗೆ ಅಷ್ಟೇ. ಹಂಗೆ ಆಗಬಾರ್ದಲ್ವಾ? ನಮ್ಮದೇ ಇಂಡಸ್ಟ್ರಿ, ಹೊಸ ಪ್ರೊಡ್ಯೂಸರ್ಗಳು ಬರೋದು ಕನ್ನಡಕ್ಕೋಸ್ಕರ ಏನೋ ಮಾಡಬೇಕು ಅಂತ. ಬಂದವ್ರನ್ನ ಈ ಥರ ಏನೋ ಮಾಡಿ ಅವ್ರಿಗೆ ಬೇಜಾರು ಮಾಡಿ ಓಡಿಸ್ಬಿಟ್ರೆ ಸಿನಿಮಾಗಳು ಹೆಂಗೆ ಆಗ್ತವೆ, ಇಂಡಸ್ಟ್ರಿ ಹೆಂಗೆ ಬೆಳೆಯುತ್ತೆ? ಆ ಕೆಲಸಗಳು ಮಾಡಿಬಿಡಿ. ಚೆನ್ನಾಗಿಲ್ದರೆ ಚೆನ್ನಾಗಿಲ್ಲ ಅಂತ ಬರ್ರಿ, ಓಕೆ. ಅಲ್ಲಿ ಬೇಕಂತ ಬರ್ದಿರೋ ಗೊತ್ತಾಗುತ್ತಲ್ಲ, ಅದು ಬೇಜಾರಾಗುತ್ತೆ ಅಷ್ಟೇ. ಅದೆಲ್ಲ ಸರ್, ನಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಜನ ಮಾತಾಡ್ತಿದ್ದಾರೆ. ಅವಾಗ ಈ ಥರ ಅಪರೂಪಕ್ಕೆ ಒಂದು ಒಳ್ಳೆ ಸಿನಿಮಾಗಳು ಬರ್ತವೆ, ಬಂದಾಗ ಗೆಲ್ಲಿಸ್ಕೊಳ್ಳಿ, ಅದು ಜವಾಬ್ದಾರಿ ನಿಮ್ಮದು. ಆ ಗೆದ್ದವರು ಮತ್ತೆ ಬೆಳೀತಾರೆ, ಇನ್ನೊಂದು ಕೆಲಸ ಮಾಡ್ತಾರೆ, ಎಲ್ಲರಿಗೂ ಕೆಲಸ ಇರುತ್ತೆ. ಸೊ ಭುವನಂ ಗಗನಂ ಬಗ್ಗೆ ತುಂಬ ಜನ ಮಾತಾಡ್ತಿದ್ದಾರೆ, ಇವತ್ತಿಂದ ಇನ್ನೂ ಜಾಸ್ತಿ ಮಾತಾಡ್ತಾರೆ. ಅಷ್ಟು ಕ್ಯೂಟ್ ಸಿನಿಮಾ ನಾವು ಮಾಡಿರೋದು, ಕ್ಯೂಟೆಸ್ಟ್ ಸಿನಿಮಾ ಎವರ್ ಮೇಡ್ ಅಂತ. ಸೊ ನೋಡಿದವರೆಲ್ಲ ನಿಮಗೆಲ್ಲ ಅನಿಸಿದೆ ಅದು. ಅಳ್ದೇ ಇರೋದೆಲ್ಲ ಅಳ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಐ ಆಮ್ ಸೋ ಹ್ಯಾಪಿ ಸರ್ ಈ ಸಿನಿಮಾದ ಭಾಗವಾಗಿರೋದಕ್ಕೆ. ಗೆಲ್ಲಬೇಕು, ದೊಡ್ಡದಾಗಿ ಬೆಳಿಬೇಕು, ಕಮರ್ಷಿಯಲಿ ಗೆದ್ದರೆ ಮಾತ್ರ ಗೆಲ್ಲುವಂಥ ಮಾನದಂಡ ಆಗಿದೆ ಇಂಡಸ್ಟ್ರಿಲಿ. ಗೆಲ್ತೀನಿ ಸಿನಿಮಾ ಮೂಲಕ ಅಂತ ಅನಿಸಿದೆ ಸರ್. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗಿದ್ದಾರೆ ಭುವನಂ ಗಗನಂ ಚಿತ್ರದ ನಾಯಕರಾದಂಥ ಪೃಥ್ವಿ ಅಂಬಾರ್ ಸರ್ ಅವರು.
ಸರ್ ನಮಸ್ಕಾರ. ಸರ್ ಈ ಚಿತ್ರದ ಬಗ್ಗೆ ನಿಮ್ಮ ಮೊದಲು ಮಾತು ಸರ್. ಖಂಡಿತವಾಗ್ಲೂ ಇದು ಭಾಳ ಎಲ್ಲರಿಗೂ ಇಷ್ಟ ಆಗುವಂಥ ಚಿತ್ರ. ಮೇಯ್ನಾಗಿ ಈ ಚಿತ್ರವನ್ನು ನಾನು ಆಲ್ಮೋಸ್ಟ್ ಆಲ್ರೌಂಡರ್ ಫಿಲ್ಮ್ ಅಂತ ಕರಿತೀನಿ. ಬಿಕಾಸ್ ಇದರಲ್ಲಿ ಆ್ಯಕ್ಷನ್ ಇದೆ, ಇಮೋಷನ್ ಇದೆ, ಕಾಮಿಡಿ ಇದೆ, ಒಳ್ಳೆ ಹಾಡುಗಳಿದೆ, ಲವ್ ಇದೆ ಆ್ಯಂಡ್ ಒಳ್ಳೆ ಮೆಸೇಜ್ ಕೂಡ ಇದೆ. ಸೊ ಆಲ್ರೌಂಡರ್ಸ್ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಬ್ಯಾಟಿಂಗು ಮಾಡ್ತಾರೆ, ಬೌಲಿಂಗ್ ಮಾಡ್ತಾರೆ, ಫೀಲ್ಡಿಂಗ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಇದು ಹಾಗೆ ಎಲ್ಲನೂ ಇದೆ, ಎಲ್ಲನೂ ಚೆನ್ನಾಗಿದೆ. ಸರ್ ಇವತ್ತು ಪ್ರೇಮಿಗಳ ವಿಶೇಷ ದಿನ. ಈ ದಿನ ತೆರೆ ಕಂಡಿರುವಂಥದ್ದು ಯಾವ ರೀತಿಯಾಗಿ? ಖಂಡಿತವಾಗ್ಲೂ ಲವ್ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ ಲವರ್ಸ್ಗಳಿಗೆ ತುಂಬ ಆ್ಯಪ್ಟ್ ಸಿನಿಮಾ ಅಂತ ಹೇಳ್ಬೋದು. ಸೊ ಹಾಗಾಗಿ ವ್ಯಾಲೆಂಟೈನ್ಸ್ ಡೇಗೆ ಒಂದು ಒಳ್ಳೆಯ ಸರಿಯಾದ ಸೂಕ್ತವಾದ ಚಿತ್ರ. ಸೊ ಇದರಲ್ಲಿ ಮೂಡಿ ಬಂದಿರುವಂಥ ಹಾಡುಗಳ ಬಗ್ಗೆ, ಡ್ಯಾನ್ಸ್ ಗುಮ್ಮಿನೇನಿ ವಿಜಯ್ ಅವರು ಇದರ ಮ್ಯೂಸಿಕ್ ಡೈರೆಕ್ಟರು. ಅವ್ರ ಜೊತೆ ನಮ್ಮ ಕನ್ನಡದ ಹೆಸರಾಂತ ಗಾಯಕರು ಮತ್ತು ಬಾಲನಟ ಆಗಿರುವಂತಹ ಅನಿರುದ್ಧ್ ಶಾಸ್ತ್ರಿ ಅವರು ಕೂಡ ಇದ್ದರು. ಸೊ ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ಲಿರಿಕ್ಸ್ ಆಗಿರಲಿ, ಹಾಡುಗಳಾಗಿರಲಿ. ಒಂದು ಹಾಡು ನಂದು ಡ್ಯಾನ್ಸದು ಕೂಡ ಇದೆ, ಅದು ಕೂಡ ಚೆನ್ನಾಗಿ ಬಂದಿದೆ. ಅದು ಇನ್ನೊಂದು 2 ದಿನದಲ್ಲಿ ರಿಲೀಸ್ ಆಗುತ್ತೆ. ಚೆನ್ನಾಗಿದೆ. ಗುಮ್ಮಿನೇನಿ ವಿಜಯ್ ಅವರು ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು ಅನ್ನೋದು ನನ್ನ ಆಸೆ. ಸರ್ ಫೈನಲ್ ಆಗಿ ಈ ಚಿತ್ರದ ಬಗ್ಗೆ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂಥ ಚಿತ್ರ. ಬರೀ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ, ಈ ಸಿನಿಮಾ ಒಂದು ಒಳ್ಳೆಯ ಮೆಸೇಜನ್ನು ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಕೊಡುತ್ತೆ, ಜನರನ್ನು ನಗಿಸುತ್ತೆ, ಅಳಿಸುತ್ತೆ. ಈ ಸಿನಿಮಾದ ಕತೆ ಮತ್ತು ಪಾತ್ರ ಭಾಳಷ್ಟು ದಿನ ನಿಮ್ಮ ಮನಸ್ಸಲ್ಲಿ ಉಳಿಯುತ್ತೆ ಅನ್ನೋ ನಂಬಿಕೆ ಮತ್ತು ಗ್ಯಾರಂಟಿ ನಾನು ಕೊಡ್ತೀನಿ. ಖಂಡಿತವಾಗ್ಲೂ ಚಿತ್ರವನ್ನು ನೋಡಿ, ಕನ್ನಡ ಚಿತ್ರವನ್ನು ನೋಡಿ ಗೆಲ್ಲಿಸಿ. ಸರ್ ಈಗ ನೋಡಿ, ಇಲ್ಲಿ ಹೌಸ್ಫುಲ್ ಆಗಿದೆ. ಎಲ್ಲ ಮಲ್ಟಿಪ್ಲೆಕ್ಸಲ್ಲಿ 30% 40% ಫಿಲ್ ಆಗಿದೆ. ನಮ್ಮ ಹೊಸಬ್ರಿಗೆ ಏನಂದರೆ ಸಿನಿಮಾ ಹೆಂಗಿದೆ ಏನು ಅಂತೆಲ್ಲ ಜನ ಕೇಳಿಕೊಂಡು ನಾಳೆ ನಾಳಿದ್ದು ಫುಲ್ಲು ಹೌಸ್ಫುಲ್ಲು ಆಗೋ ಎಲ್ಲ ಲಕ್ಷಣಗಳು ನಮ್ಮ ಸಿನಿಮಾಗೆ ಕಾಣ್ತಾ ಇದೆ. ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಜನಕ್ಕೆ. ಸರ್ ಪ್ರೇಮಿಗಳ ದಿನಕ್ಕೆ ನಿಮ್ಮ ಕಡೆಯಿಂದ ಅದೊಂದು ದೊಡ್ಡ ಕೊಡುಗೆ ಆ್ಯಕ್ಚುಲಿ ಸಿನಿಮಾದ ಕಂಟೆಂಟ್ ನೋಡಿದಾಗ ಅನಿಸುತ್ತೆ, ಕಾಡುತ್ತೆ ಪ್ರೀತಿ ಅಂದ್ರೇನು, ಸಂಬಂಧ ಅಂದ್ರೇನು ಅನ್ನೋ ವಿಚಾರ. ಸರ್ ಈಗ ಇದರಲ್ಲಿ ಪ್ರೀತಿ ಇದೆ ಮತ್ತು ಸಂಬಂಧಗಳಿಗೆ ಬೆಲೆ ಇದೆ. ಇದರಲ್ಲಿ ತಂದೆ ಮಗ ಪ್ರೀತಿ ಇದೆ, ತಾಯಿ ಮಗ ಪ್ರೀತಿ ಇದೆ, ಸ್ನೇಹಿತರು ಯಾಗಿರಬೇಕು ಅನ್ನೋದೊಂದು ಪ್ರೀತಿ ಇದೆ. ಎಲ್ಲ ಕೂತ್ಕೊಂಡು ನೋಡೋವಂಥ ಸಿನಿಮಾ ಇದು ನಮ್ಮ ಸಿನಿಮಾ. ಹಂಗಾಗಿ ನನಗೂ ಎಲ್ಲೋ ಒಂದು ಕಡೆ ಈ ಸಿನಿಮಾ ಮಾಡೋದಕ್ಕೆ ತುಂಬ ಖುಷಿಯಾಗಿದೆ ಸರ್. ನೋಡ್ರೆ ಒಂದಷ್ಟು ಹೊಸ ಆಲೋಚನೆಗಳಿದೆ, ಮುಂದೆ ಕೂಡ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ. ಈ ಓಪನಿಂಗ್ ಹೇಗೆ ಕಾಣಿಸ್ತಾ ಇದೆ ನಿಮಗೆ? ಸರ್ ಓಪನಿಂಗು ಚೆನ್ನಾಗಿ ಕಾಣ್ತಾ ಇದೆ ನಮಗೆ. ಈಗ ಏನು ಅಂದರೆ ಚಿತ್ರರಂಗದಲ್ಲಿ ಯಾವ ರೀತಿ ಸ್ಟಾರ್ ಕ್ಯಾಸ್ಟ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ನಮ್ಗೆ ಈಗೀಗ ಗೊತ್ತಾಗ್ತಾಯಿದೆ. ಅದು ಮುಂದಿನ ದಿವಸಗಳಲ್ಲಿ ಸಿನಿಮಾ ರಂಗದಲ್ಲಿ ನಾನು ಒಂದು ಒಳ್ಳೆ ಸಿನಿಮಾಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಕನಸು ಹೊತ್ಕೊಂಡಿದ್ದೀನಿ. ಅದು 100% ನಾನು ಅದನ್ನು ತೆರೆಗೆ ತರ್ತೀನಿ. 2 ಪಾತ್ರಗಳು ತುಂಬ ಚೆನ್ನಾಗಿದೆ, ಪ್ರಮೋದ್ ಆಗಲಿ ಪೃಥ್ವಿ ಆಗಲಿ. ಅದರಲ್ಲೂ ಕೂಡ ಪೃಥ್ವಿಯವರ ಎಪಿಸೋಡ್ಸ್ ಇದೆಲ್ಲ ಸೆಕೆಂಡ್ ಹಾಫಲ್ಲಿ. ಸೊ ಇನ್ನೂ ಸೆಪ್ರೇಟ್ ಸಿನಿಮಾ ಮಾಡಬೇಕು, 6 ಮಟ್ಟಿಗೆ ಕಾಡೆ ಇದೆ ಆ ಸಿನಿಮಾದ ಕ್ಲೈಮ್ಯಾಕ್ಸ್, ಒಂದು ಅಷ್ಟು ವಿಚಾರಗಳು ಎಮೋಷನಲ್. ಈಗ ಜನ ಇದನ್ನು ಹೆಂಗೆ ತೊಗೊಂಡೋಗ್ತಾರೋ ಸೆಕೆಂಡ್ಗೆ ಅವ್ರಿಗೆ ಬಿಟ್ಬಿಡ್ತೀವಿ. ಚೆನ್ನಾಗಿ ಸಿನಿಮಾ ಸಕ್ಸಸ್ ಮಾಡಿದರೆ ಸೆಕೆಂಡು ನಾವು ತಿರ್ಗಾ ಮಾಡ್ತೀವಿ ಬೇರೆ. ಟೈಟ್ಲಿಗೆ ತಕ್ಕಂಗೆ ರೀಚ್ ಆಗಿದೆ ಅಂತ ಅನಿಸಿದೆ, ಭುವನಂ ಗಗನಂ ಅಂತ. ಎರಡಕ್ಕೂ ತುಂಬ ಸರ್ ಆದರೂ ಭುವನಂಗೆ ಒಳಗಡೆ ಅಷ್ಟು ಪ್ರೀತಿ ಇದೆ. ಭೂಮಿಗೆ ಆಕಾಶಕ್ಕೆ ಮಧ್ಯೆ ಏನೇನು ನಡೆಯುತ್ತೋ ನಮ್ಮ ಸಿನಿಮಾದಲ್ಲೂ ಅದೆಲ್ಲ ಇದೆ. ಅದನ್ನು ಮೇಲಕ್ಕೆ ಎತ್ತೋ ಜನಗಳ ಕೈಯಲ್ಲಿದೆ ಅಷ್ಟೇ. ರೌಂಡಿಂಗು ಪ್ಲ್ಯಾನ್ಸ್ ಏನಿದೆ ಸರ್? ರೌಂಡ್ಸಿಂಗ್ ಎಲ್ಲ ಕಡೆ ಹೋಗ್ತಾಯಿದ್ದೀವಿ. ಈಗ ನವರಂಗ್ ಹೋಗ್ತೀವಿ ಮತ್ತು ವೀರೇಶ್ಗೆ ಹೋಗ್ತೀವಿ, ಎಲ್ಲ ಕಡೆನೂ ಹೋಗ್ತಾಯಿದ್ವಿ. ಮತ್ತು ಎಲ್ಲ ಈ ಕಡೆ ಬನ್ನೇರುಘಟ್ಟ ಫುಲ್ಲು ಹೌಸ್ಫುಲ್ ಆಗಿದೆ. ಮಲ್ಟಿಪ್ಲೆಕ್ಸು ಒಂದು 2-3 ಥಿಯೇಟ್ರಲ್ಲಿ ಫುಲ್ಟು ಸೋಲ್ಡ್ ಔಟ್ ಆಗಿದೆ. ಇನ್ನೆಲ್ಲ ಇದರಲ್ಲಿ 30% 40% ಬುಕ್ ಆಗಿದೆ ಆಲ್ರೆಡಿ. ಈಗ ನಾಳೆ ಇದನ್ನು ಈಗ ಏನು ನೋಡಿರ್ತಾರೋ ಜನ, ಆ ಜನ ಹೋಗಿ ಆಚೆ ಈ ಸಿನಿಮಾ ಈ ರೀತಿ ಇದೆ ಅಂಥೇಳಿ ಮೌತ್ ಟು ಮೌತ್ ಹಾಕಾದಾಗ ಈ ಸಿನಿಮಾ ನಮಗೆ ನೆಕ್ಸ್ಟ್ ನಾಳೆದ್ದು ಫುಲ್ಲು ಆಗುತ್ತನ್ನೋ ನಂಬಿಕೆ ನಮಗೆ. ಮೊನ್ನೆ ಸೆಲೆಬ್ರಿಟಿ ಶೋ ಆಯಿತು, ಇಂಡಸ್ಟ್ರಿಯಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ನಿಮಗೆ. ಡೈರೆಕ್ಟ್ ರೆಸ್ಪಾನ್ಸ್ ಹೇಗೆ ಬಂತು ಸರ್? ಅಲ್ಲಿ ಬಂದಿದ್ದು ಇಂಡಸ್ಟ್ರಿಯರು ಎಲ್ಲ ಹೇಳಿದ್ದು ಒಂದೇ, ಸಿನಿಮಾ ಸೂಪರಾಗಿ ಮಾಡಿದ್ದೀರ, ಒಳ್ಳೆ ಮೇಕಿಂಗು, ಒಳ್ಳೆ ಖರ್ಚು ಮಾಡಿದ್ದೀರ, ಮತ್ತು ಅಷ್ಟು ಚೆನ್ನಾಗಿ ಪ್ರಮೋದ್ ಮತ್ತು ಪೃಥ್ವಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಕಥೆನೂ ಅಷ್ಟೇ ಚೆನ್ನಾಗಿದೆ. ಲಾಸ್ಟ್ಗೆ ಕಣ್ಣಲ್ಲಿ ನಮಗೆ ನೀರು ಬಂತು ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳಿರೋದು. ಏನು ಮಾತಾಡೋಂಗಿಲ್ಲ, ಸೂಪರ್ ಆಗಿದೆ. ಎಲ್ಲ ಸೆಂಟಿಮೆಂಟು ಚೆನ್ನಾಗೈತೆ, ಕಾಮಿಡಿನೂ ಐತೆ, ಆ್ಯಕ್ಷನು ಚೆನ್ನಾಗೈತೆ, ಎಲ್ಲ ಸೂಪರ್ ಆಗೈತೆ. ರಾಮ್ ಆಕ್ಟಿಂಗ್ ಸೂಪರ್. ನೀರು ಬರಂಗೈತೆ ಸಿನಿಮಾ ಸೂಪರ್ ಆಗಿದೆ.
ಕೇಳಕ್ಕೆ ಹೋಗ್ಬೇಡ, ಸೂಪರ್ ಫಿಲಮ್ ಅಂದರೆ ಸೂಪರ್ ಫಿಲಮ್. ಎಂಟರ್ಟೈನ್ ಚೆನ್ನಾಗಿದೆ, ತುಂಬ ಫೀಲಿಂಗ್ ಆಗುತ್ತೆ. ಎಲ್ಲ ಲವ್ ಸ್ಟೋರಿ ಇದೆ, ಎಲ್ಲ ತಂದೆ ಸೆಂಟಿಮೆಂಟ್ ಚೆನ್ನಾಗಿದೆ, ಪರವಾಗಿಲ್ಲ. ಸಖತ್ತಾಗಿದೆ ಸರ್ ಮೂವಿ. ಪೃಥ್ವಿ ಅಂಬಾರು ಮತ್ತು ಪ್ರಮೋದ್ ಸರ್ ಚೆನ್ನಾಗಿ ಮಾಡಿದ್ದಾರೆ ಮೂವಿನ. ಹಾಗೆ ಕೂಡ ಫ್ಯಾಮಿಲಿ ಎಲ್ಲರೂ ಕುಂತ್ಕೊಂಡು ನೋಡುವಂಥ ಮೂವಿ ಸರ್ ಇದು. ತಾಯಿ ಪ್ರೀತಿ ಅಂತಲೂ ಏನಂತನೂ ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ವಾಪಸ್ಸು ಗಂಡ ಹೆಂಡತಿ ಹೇಗೆ ಜೀವನ ನಡೆಸೋದ್ರ ಬಗ್ಗೆ ಅದರಲ್ಲಿ ಕೂಡ ಇದರಲ್ಲಿ ಸಖತ್ತಾಗಿ ತೊಗೊಂಡಿದ್ದಾರೆ ಸರ್. ಸೂಪರ್ ಆಗಿದೆ ಸರ್ ಮೂವಿ. ಎಲ್ಲರೂ ನೋಡಿ, ಎಲ್ಲರೂ ಕರ್ನಾಟಕ ಜನನೇ ಎಲ್ಲರಿಗೂ ನಮಸ್ಕಾರಗಳು. ಇವಾಗ ತಾನೇ ಸಿನಿಮಾ ನೋಡ್ಕೊಂಡು ಬಂದ್ವಿ, ಭುವನಂ ಗಗನಂ ಅಂತ. ಈ ಸಿನಿಮಾನ ಎಂಟೈರ್ ಕರ್ನಾಟಕ ನಾವೇ ಪ್ರಮೋಷನ್ ಮಾಡಿರೋದು. ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಯಾಕಂದರೆ ಇವತ್ತಿನ ದಿನಕ್ಕೆ ಈ ಸಿನಿಮಾ ಭಾಳ ಸೂಟೇಬಲು. ಹಾಗೆ ಈ ದಿನ ಇದೆಯಲ್ಲ, ಈ ದಿನಕ್ಕೆ ಒಂದು ಅದ್ಭುತ ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಳೆ ಎಲ್ಲ ಪಬ್ಲಿಕ್ ಟಾಕ್ ಕೇಳಿದ ಮೇಲೆ ಖಂಡಿತ ಈ ಸಿನಿಮಾ ಭಾಳ ದಿನ ಓಡುತ್ತೆ. 100 ಡೇಸ್ ಆಗೋ ಸಾಧ್ಯತೆ ಕೂಡ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಸ್, ಅದ್ಭುತ ಸಿನಿಮಾ ಸರ್, ಏನು ಅದರಲ್ಲಿ ಡೌಟ್ ಇಲ್ಲ. ಇವತ್ತಿನ ಕಾಲದಲ್ಲಿ ಏನು ಈ ಹಿಂದೆ ಸಪ್ತಸಾಗರದಾಚೆ ಹೇಗೆ ಯಾವ ಥರದ ಸಿನಿಮಾಗಳು ಬಂದವಲ್ಲ, ಈ ಸಿನಿಮಾ ಭಾಳ ಪೀಕ್ ಲೆವೆಲನ್ನು ಟಚ್ ಮಾಡುತ್ತೆ ಕೆಲವರಿಗೆ. ಯೂತ್ಸ್ಗಂತೂ ಫುಲ್ಲು, ನನಗಂತೂ ಭಾಳ ಟಚ್ ಆಯಿತು ಸಿನಿಮಾ. ಕೆಲವು ಕಡೆ ನಾನು ಕಣ್ಣೀರು ಕೂಡ ಹಾಕಿಬಿಟ್ಟೆ ಸಿನಿಮಾ ಥಿಯೇಟ್ರಲ್ಲಿ. ಬಟ್ ಇವಾಗ ಆಚೆ ಬಂದ ಮೇಲೆ ಅನ್ನಿಸ್ತಿದೆ ಎಲ್ಲರೂ ಈ ಸಿನಿಮಾ ನೋಡಬೇಕು. ಒಟ್ಟಿನಲ್ಲಿ ಕನ್ನಡ ಸಿನಿಮಾ ಯಾವುದೇ ಸಿನಿಮಾ ಬರಲಿ, ಚೆನ್ನಾಗಿರುವಂಥ ಸಿನಿಮಾನ ಗೆಲ್ಲಿಸೋದು ಕನ್ನಡಿಗರ ಜವಾಬ್ದಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಯಾವ ಪಾರ್ಟ್ ನಿಮಗೆ ತುಂಬ ಇಷ್ಟ ಆಯ್ತು? ಪಾರ್ಟು ಇಬ್ಬರದು ಥರದ ಹಾಗೆ ಇದೆ ಸರ್. ಪ್ರಮೋದ್ ಸರ್ದು ಹಾಗೆ ಇದೆ. ಕೊನೆಯದಾಗಿ ನಾವು ಕ್ಲೈಮ್ಯಾಕ್ಸಲ್ಲಿ ನೋಡ್ತಾ ಬಂದಾಗ ಎರಡೂ ಇದು ಯಾರು ಪಾರ್ಟು ಅಂತ ಬರೋದಿಲ್ಲ, ಲವ್ ಅಂದರೆ ಏನು ಅಂತ ಗೊತ್ತಾಗುತ್ತೆ ಸರ್ ಸಿನಿಮಾದಲ್ಲಿ. ಜನಗಳಿಗೆ ನಾವು ಹೇಳ್ತಾ ಬಂದಿದ್ದೀನಿ ಸರ್, ಕರ್ನಾಟಕದಾದ್ಯಂತ ಸಿನಿಮಾ ನೋಡಬೇಕು ಅಂತಲೇ ಎಂಟೈರ್ ಕರ್ನಾಟಕ ಪ್ರಮೋಷನ್ ಮಾಡ್ತಾ ಬಂದಿದ್ದೀವಿ. ಬಟ್ ಇವತ್ತು ಕೂಡ ಹೇಳೋಕ್ಕೆ ಇಷ್ಟಪಡ್ತೀವಿ, ಈ ಸಿನಿಮಾ ಯಾರ್ದೋ ನಟರು, ನೀವು ಯಾರು ನಟರು ಇದ್ದೀರೋ ನನಗೆ ಗೊತ್ತಿಲ್ಲ, ಯಾವ ನಟರ ಅಭಿಮಾನಿಗಳಿದ್ದೀರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕನ್ನಡ ಚಿತ್ರರಂಗದ ಅಭಿಮಾನಿಗಳಾಗಿ ಈ ಸಿನಿಮಾ ನೋಡಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ವೀಕ್ಷಕರೇ, ನೋಡಿದ್ರಲ್ಲ ಫಸ್ಟ್ ಡೇ ಫಸ್ಟ್ ಶೋ ಭುವನಂ ಗಗನಂ ಚಿತ್ರವನ್ನು ನೋಡಿದಂಥ ಪ್ರೇಕ್ಷಕರ ಅಭಿಪ್ರಾಯವನ್ನು. ಸೊ ಒಟ್ಟಿನಲ್ಲಿ ಹೇಳೋದಾದರೆ ಈ ಚಿತ್ರ ತುಂಬಾ ಚೆನ್ನಾಗಿ ಮೂಡಿಬರ್ತಾ ಇದೆ. ಸೊ ನೀವೆಲ್ಲ ಕೂಡ ಬಂದು ಕನ್ನಡ ಚಿತ್ರವನ್ನು ಥಿಯೇಟರ್ನಲ್ಲೇ ನೋಡಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಲೋಕನಾಥ್ ಹೂಗಾರ್, ಆಲ್ಮಾ ನ್ಯೂಸ್, ಬೆಂಗಳೂರು.